ವೇದಿಕೆಯ ಭಾಗದಲ್ಲಿ ಆಸೀನರಾಗಿರ್ತಕ್ಕಂತಹ ಗೌರವಾನ್ವಿತ ಕುಲಪತಿಗಳಿಗೆ, ಮುಖ್ಯ ಅತಿಥಿಗಳಿಗೆ ಹಾಗೂ ಇಲ್ಲಿ ಆಗಮಿಸಿರ್ತಕ್ಕಂತಹ ಎಲ್ಲ ಸಹೋದ್ಯೋಗಿ ಮಿತ್ರರಿಗೆ ನಮಸ್ಕಾರಗಳು. ಭಾರತ ಸೇವಾ ಮತ್ತು ಸೈನಿಕ ಕ್ಷೇತ್ರ ಕಂಡಂತಹ ಶ್ರೇಷ್ಠ ಮಹಿಳೆ ಭಾರತಿ ಉತ್ತರ ಬ್ಯಾಕೆ ಸಾಯುವ ಬ್ಯಾಕೆ ನೀವಾದರೂ ಸಾಧಿಸಿ ಹೋಗೋಕೆ ಎನ್ನುವ ಹಾಡನ್ನು ಹಾಡಿದಂತೆಯೇ ಸಂಗೀತ ಕ್ಷೇತ್ರದಲ್ಲಿ ಅಪ್ರತಿಮ ಸಾಧನೆಯನ್ನು ಮಾಡಿ ದಕ್ಷಿಣ ಭಾರತದ ಗಾನ ಕೋಗಿಲೆ ಎಂದು ಪ್ರಸಿದ್ಧಿಯನ್ನು ಪಡೆದಂತಹ ಸ್ವರ ಸರಸ್ವತಿ ಡಾಕ್ಟರ್ ಎಸ್ ಜಾನಕಿಯಮ್ಮ ಅವರಿಗೆ ಗೌರವ ನಮನಗಳನ್ನು ಮತ್ತು ಶ್ರದ್ಧಾಂಜಲಿಯನ್ನು ಸಲ್ಲಿಸುವ ಸಂಬಂಧವಾಗಿ ಅವರಿಗೆ ನುಡಿ ನಮನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆತ್ಮೀಯ ಬಂಧುಗಳೇ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಶ್ರವಣ ಮತ್ತು ದೃಶ್ಯ ಮಾಧ್ಯಮ ವಿಭಾಗದಿಂದ ಡಾಕ್ಟರ್ ಎಸ್ ಜಾನಕಿ ಅಮ್ಮವರ ಜೀವನ ಚರಿತ್ರೆ, ಅವರ ಜೀವನದಲ್ಲಿ ಅವರು ಬೆಳೆದು ಬಂದಂತಹ ಹಾದಿ ಸಾಧನೆ ಕುರಿತಾಗಿ ಒಂದು ಸಾಕ್ಷ್ಯಚಿತ್ರವನ್ನು ಸಿದ್ಧಪಡಿಸಲಿದ್ದಾರೆ. ಹಾಗೂ ಆ ಸಾಕ್ಷ್ಯಚಿತ್ರ ನಿಮ್ಮ ಮುಂದೆ ಈಗ ಪ್ರಸ್ತುತಪಡಿಸುತ್ತಿದ್ದೇವೆ. ಎಲ್ಲರೂ ಆ ಸಾಕ್ಷ್ಯಚಿತ್ರಕ್ಕೆ ಕಣ್ಣು ಮತ್ತು ಕಿವಿಯಾಗೋಣ. ನಿಮ್ಮ ಮುಂದೆ ಡಾಕ್ಟರ್ ಎಸ್ ಜಾನಕಿ ಅವರ ಕುರಿತಾಗಿ ಸಾಕ್ಷ್ಯಚಿತ್ರ. ಸೂರ್ಯನ ಕಾಂತಿಗೆ ಸೂರ್ಯನೇ ಸಾಟಿ, ಚಂದ್ರನ ಕಾಂತಿಗೆ ಚಂದ್ರನೇ ಸಾಟಿ. ಸಂಗೀತ ಕ್ಷೇತ್ರದಲ್ಲಿ ಎಸ್ ಜಾನಕಿ ಅಮ್ಮ ಅವರಿಗೆ ಜಾನಕಿ ಅಮ್ಮವರೇ ಸಾಟಿ ಅಂದರೆ ತಪ್ಪಾಗಲಾರದು. ಈ ಒಂದು ಸಾಕ್ಷ್ಯಚಿತ್ರವನ್ನು ಪ್ರಸ್ತುತಪಡಿಸಿದಂತಹ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಶ್ರವಣ ಮತ್ತು ದೃಶ್ಯ ಮಾಧ್ಯಮದ ವಿಭಾಗಕ್ಕೆ ಅನಂತ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಇಂದು ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಘಟಿಕೋತ್ಸವ ಸಭಾಂಗಣದಲ್ಲಿ ಗಾನ ಕೋಗಿಲೆ ಶ್ರೀಮತಿ ಎಸ್ ಜಾನಕಮ್ಮನವರಿಗೆ ಸಲ್ಲಿಸುತ್ತಿರುವ ನುಡಿ ನಮನ ಕಾರ್ಯಕ್ರಮಕ್ಕೆ ಘನ ಅಧ್ಯಕ್ಷತೆ ವಹಿಸಿರುವ ಗೌರವಾನ್ವಿತ ಕುಲಪತಿಗಳಾದ ಪ್ರೊಫೆಸರ್ ಎ.ಪಿ. ಜ್ಞಾನಪ್ರಕಾಶ್ ಸರ್ ಅವರಿಗೆ ವಂದಿಸುತ್ತಾ, ಶ್ರೀಯುತರು ಸಂಗೀತ ಪ್ರಿಯರಾಗಿ ಶ್ರೀಮತಿ ಜಾನಕಮ್ಮನವರ ಮೇಲೆ ಅಪಾರವಾದ ಗೌರವದಿಂದ ಅವರ ಅಮರ ಧ್ವನಿಯ ಆಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲು ಆದೇಶ ಮಾಡಿರುವ ಹಿನ್ನೆಲೆಯಲ್ಲಿ ಇಂದು ಶ್ರೀಮತಿ ಎಸ್ ಜಾನಕಮ್ಮನವರಿಗೆ ಸಂಗೀತದಿಂದಲೇ ಗೌರವ ಸಲ್ಲಿಸಲಾಗುತ್ತಿದೆ. ಸನ್ಮಾನ್ಯ ಕುಲಪತಿಗಳು ಶ್ರೀಮತಿ ಜಾನಕಮ್ಮನವರು ದೈವಾಧೀನದ ಅವತ್ತೇ ಸ್ಪಂದಿಸಿ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಅವರ ಅಧ್ಯಯನ ಪೀಠವನ್ನು ಸ್ಥಾಪಿಸಲಾಗುವುದೆಂದು ಭರವಸೆ ನೀಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ ಬಯಸುತ್ತೇನೆ. ನಮ್ಮ ಆಹ್ವಾನವನ್ನು ಪ್ರೀತಿಯಿಂದ ಒಪ್ಪಿ ಗಾನ ಕೋಗಿಲೆ ಶ್ರೀಮತಿ ಎಸ್ ಜಾನಕಮ್ಮನವರನ್ನು ಕುರಿತು ಸ್ಮರಣಾ ನುಡಿಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಲು ಆಗಮಿಸಿರುವ ಹಿರಿಯರು, ಖ್ಯಾತ ಚಲನಚಿತ್ರ ನಿರ್ದೇಶಕರಾದ ಶ್ರೀಯುತ ಎಸ್ ರಾಜೇಂದ್ರ ಸಿಂಗ್ ಬಾಬುರವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ನಮ್ಮ ವಿಶ್ವವಿದ್ಯಾನಿಲಯದ ಆಹ್ವಾನಕ್ಕೆ ಓಗೊಟ್ಟು ಶ್ರೀಮತಿ ಜಾನಕಮ್ಮನವರು ಹಾಡಿರುವ ಹಾಡುಗಳನ್ನು ಹಾಡಿ ನಮನ ಸಲ್ಲಿಸಲು ಆಗಮಿಸಿರುವ ಖ್ಯಾತ ಗಾಯಕರಾದ ಶ್ರೀಯುತ ಶ್ರೀ
BP ಮಂಜುನಾಥ್ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ನಮ್ಮ CFTRI ಕೃಷ್ಣಮೂರ್ತಿ ಸರು, ಶ್ರೀಮತಿ ದಿವ್ಯಾ ಮೇಡಮು, ಸರ್ವಮಂಗಲ ಮೇಡಮು ಬಂದಿದ್ದಾರೆ. ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ ಕೋರ್ತೀನಿ. ಇಂದಿನ ನುಡಿನಮನ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರುವ ನಮ್ಮ ವಿಶ್ವವಿದ್ಯಾನಿಲಯದ ಕುಲಸಚಿವರಾದ ಪ್ರೊಫೆಸರ್ ನವೀನ್ ಕುಮಾರ್ ಸರ್ ಅವರಿಗೆ ಆತ್ಮೀಯ ಸ್ವಾಗತವನ್ನು ಕೋರ್ತೀನಿ. ಹಾಗೆ ನಮ್ಮ ವಿಶ್ವವಿದ್ಯಾನಿಲಯದ ಪರೀಕ್ಷಾಂಗ ಕುಲಸಚಿವರಾದ ಪ್ರೊಫೆಸರ್ ಆನಂದ್ ಕುಮಾರ್ ಸರ್ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತ ಕೋರ್ತೀನಿ. ನಮ್ಮ ವಿಶ್ವವಿದ್ಯಾನಿಲಯದ ಹಣಕಾಸು ಅಧಿಕಾರಿಗಳಾದ ಪ್ರೊಫೆಸರ್ ನಿರಂಜನ್ ರಾಜ್ ಸರ್ ಅವರಿಗೆ ಆತ್ಮೀಯ ಸ್ವಾಗತವನ್ನು ಕೋರ್ತೀನಿ. ಹಾಗೆ ಡೀನ್ ಅಧ್ಯಯನ ಕೇಂದ್ರರವರಾದ ಡಾಕ್ಟರ್ ಆನಂದಗೌಡರಿಗೆ ಹೃತ್ಪೂರ್ವಕವಾದ ಸ್ವಾಗತ ಕೋರ್ತೀನಿ. ನಮ್ಮ ವಿಶ್ವವಿದ್ಯಾನಿಲಯದ ಅಧ್ಯಾಪಕ ಮತ್ತು ಅಧ್ಯಾಪಕೇತರ ಸಿಬ್ಬಂದಿಗಳಿಗೆ, ಸ್ಟುಡಿಯೋ ಸಿಬ್ಬಂದಿಗಳಿಗೆ, ಮಾಧ್ಯಮ ಮಿತ್ರರಿಗೆ, ನಮ್ಮ ವಿಭಾಗದ ಸಿಬ್ಬಂದಿಗಳಿಗೆ ಆತ್ಮೀಯವಾಗಿ ಸ್ವಾಗತ ಕೋರ್ತೀನಿ. ಎರಡು ಮಾತು ಗಾನಕೋಗಿಲೆ ಶ್ರೀಮತಿ ಜಾನಕಮ್ಮನವರ ಕುರಿತು ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯ ರೇಪಲ್ಲೆಯಲ್ಲಿ ಜನಿಸಿದ ಸಿಸ್ಟ್ಲಾ ಜಾನಕಮ್ಮನವರು ದೇವರ ವರದಿಂದ ತನ್ನದೇ ಆದ ಗಾನ ಮಾಧುರ್ಯದಿಂದ ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಮುಂತಾದ ವಿವಿಧ ಭಾಷೆಗಳಲ್ಲಿ 48,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿ ದಕ್ಷಿಣ ಭಾರತದ ಲೆಜೆಂಡರಿ ಪ್ಲೇಬ್ಯಾಕ್ ಸಿಂಗರ್ ಆಗಿ ಗುರುತಿಸಿಕೊಂಡಿದ್ದಾರೆ. 6 ದಶಕಗಳು ತನ್ನ ಗಾನಾಮೃತವನ್ನು ಸಂಗೀತ ಪ್ರಿಯರಿಗೆ ಹಂಚಿ ಅವರ ಹೃದಯಗಳಲ್ಲಿ ಸ್ಥಾನ ಪಡೆದಿದ್ದಾರೆ. ಇವರು ಮಹಾ ಶಿವ ಭಕ್ತರು, ಹಾಗೆ ಶ್ರೀಕೃಷ್ಣನ ಭಕ್ತರು. ಆದ್ದರಿಂದಲೇ ಶಿವ ಶಿವ ಎನ್ನದ ನಾಲಿಗೆ ಏಕೆ ಎಂಬ ಅನನ್ಯ ಗೀತೆಯನ್ನು ಹಾಡಿದ್ದಾರೆ. ಇದು ಇಡೀ ಭಾರತದ ಅತ್ಯಂತ ತ್ರಾಸದಾಯಕ ಗೀತೆ ಎನಿಸಿದೆ. ಈ ಹಾಡು ನನ್ನ ಸಂಗೀತ ಜೀವನದಲ್ಲಿ ಭಯಪಟ್ಟು ಹಾಡಿನ ಹಾಡು, ಮತ್ತೆ ಹಾಡಲು ಆಗದ ಹಾಡು ಎಂದು ಜಾನಕಮ್ಮನವರು ತಿಳಿಸಿದ್ದಾರೆ. ಅವರು ತಮ್ಮ ಉಸಿರನ್ನು ಅತ್ಯಂತ ಆಳವಾಗಿ ಗಾನ ಲಯದಲ್ಲಿ ಸುಲಲಿತವಾಗಿ ಬೆರೆಸುವ ವಿಧಾನ ಅಸಾಮಾನ್ಯವಾದದ್ದು. ಇವರು ತಮ್ಮ ಜೀವನದಲ್ಲಿ 4 ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸ್, 33 ಮಲ್ಟಿಪಲ್ ಸ್ಟೇಟ್ ಗೌರ್ಮೆಂಟ್ ಅವಾರ್ಡ್ಸ್, ಸಾಕಷ್ಟು ಲೈಫ್ ಟೈಮ್ ಅಚೀವ್ಮೆಂಟ್ಸ್ಗಳನ್ನು ಸಾಧಿಸಿದ್ದಾರೆ. ನಮ್ಮ ಕರ್ನಾಟಕ ಸರ್ಕಾರವು ಪ್ರತಿಷ್ಠಿತ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದೆ. ಮೈಸೂರು ವಿಶ್ವವಿದ್ಯಾನಿಲಯವು ಹಾನರರಿ ಡಾಕ್ಟರೇಟ್ ನೀಡಿ ಸನ್ಮಾನಿಸಿದೆ. ಭಾರತ ಸರ್ಕಾರವು ಪದ್ಮಭೂಷಣ್ ಪ್ರಶಸ್ತಿಯನ್ನು ನೀಡಲು ಬಯಸಿದಾಗ ಅದನ್ನು ಅವರು ತಿರಸ್ಕರಿಸಿದ್ದಾರೆ. ಇವರು ತನ್ನ ಜೀವನದಲ್ಲಿ ಸಾಧಿಸಿರುವ ಸಾಧನೆಗಳ ಗುಟ್ಟು ಏನೆಂದರೆ ಅವರಲ್ಲಿ ಅಂತರಂಗದ ದೈವರಾದ ಶ್ರೀಕೃಷ್ಣ ಪರಮಾತ್ಮನ ಕಾಯಕವೆಂದು ತಿಳಿಸಿದ್ದಾರೆ. ಗಾನ ಕೋಕಿಲೆ ಶ್ರೀಮತಿ ಎಸ್ ಜಾನಕಮ್ಮನವರು ಕನ್ನಡ ನಾಡಿನ, ಅದರಲ್ಲೂ ತಾಯಿ ಚಾಮುಂಡೇಶ್ವರಿ ವಾಸವಿರುವ ಸಾಂಸ್ಕೃತಿಕ ನಗರಿಯಾದ ಮೈಸೂರಿನಲ್ಲಿ ಶಿಸ್ತು ಮತ್ತು ಸರಳ ಜೀವನವನ್ನು, ಮೇರು ವ್ಯಕ್ತಿತ್ವವನ್ನು, ಚಿಕ್ಕ ಮಕ್ಕಳ ಮನಸ್ತತ್ವವನ್ನು ಹೊಂದಿದ್ದು ಅಶೇಷ ಜನ ಹೃದಯಗಳಲ್ಲಿ ಸ್ಥಾನವನ್ನು ಪಡೆದು ದೈವಾಧೀನರಾಗಿದ್ದಾರೆ. ಸನ್ಮಾನ್ಯ ಕುಲಪತಿಗಳು, ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸನ್ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ AP ಜ್ಞಾನಪ್ರಕಾಶ್ ಸರ್ ಒಪ್ಪಿದ್ದಲ್ಲಿ ಸಾಮಾನ್ಯರು ಅಥವಾ ಸಂಗೀತ ಪ್ರಿಯರು ಯಾರಾದರೂ ಜಾನಕಮ್ಮ ಅವರ ಹೆಸರಿನಲ್ಲಿ ಅವರ ನೆನಪಿಗಾಗಿ
ಚಿನ್ನದ ಪದಕವನ್ನು ಸ್ಥಾಪಿಸಲು ಕೋರ್ತಾ ಇದ್ದೀವಿ. ಹಾಗೆ ಅವರ ಸಂಗೀತ ಸಾಹಿತ್ಯದ ಕುರಿತು ಸಂಶೋಧನೆಗೆ ಅವಕಾಶ ಮಾಡಲು ಮಾನ್ಯ ಕುಲಪತಿಗಳಿಗೆ ಮನವಿ ಸಲ್ಲಿಸುತ್ತಾ ಈ ಅವಕಾಶ ನೀಡಿದ್ದಕ್ಕೆ ಸನ್ಮಾನ್ಯ ಕುಲಪತಿಗಳಿಗೆ ವಂದಿಸಿ ಎಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ನಮಸ್ಕಾರ. ನೆರವೇರಿಸಿಕೊಟ್ಟಂತಹ ಗೌರವಾನ್ವಿತ ಕುಲಪತಿಗಳಿಗೆ ಮತ್ತು ಗಣ್ಯರಿಗೆ ಧನ್ಯವಾದಗಳು. ಆತ್ಮೀಯ ಬಂಧುಗಳೇ, ಡಾಕ್ಟರ್ ಎಸ್ ಜಾನಕಿ ಅಮ್ಮ ಅವರ ನುಡಿನಮನ ಕಾರ್ಯಕ್ರಮಕ್ಕೆ ಭಾರತೀಯ ಚಲನಚಿತ್ರ ಕಂಡಂತಹ ಖ್ಯಾತ ನಿರ್ದೇಶಕರು, ಚಲನಚಿತ್ರ ನಿರ್ಮಾಪಕರು ಮತ್ತು ಕಥೆಗಾರರು ಹಲವಾರು ರಾಷ್ಟ್ರೀಯ ಮತ್ತು ರಾಜ್ಯ ಪ್ರಶಸ್ತಿಗಳನ್ನು ತಮ್ಮ ನಿರ್ದೇಶನಕ್ಕಾಗಿ ತಮ್ಮ ಮುಡಿಗೆ ಪಡೆದುಕೊಂಡಂಥವರು ರಾಜೇಂದ್ರ ಸಿಂಗ್ ಬಾಬು ಅವರು. ಅವರ ಹಲವಾರು ಚಿತ್ರಗಳಿಗೆ ಎಸ್ ಜಾನಕಿ ಅಮ್ಮ ಅವರು ಹಿನ್ನೆಲೆ ಗಾಯಕಿಯಾಗಿಯೂ ಕೂಡ ಹಾಡಿದ್ದಾರೆ. ಇಂದು ಈ ಒಂದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಆಯೋಜಿಸಿರುವಂತಹ ನುಡಿನಮನ ಕಾರ್ಯಕ್ರಮಕ್ಕೆ ಸ್ಮರಣ ನುಡಿಗಳನ್ನು ಹಾಡಲು ಒಪ್ಪಿ ಬಂದಿರುವುದು ನಿಜಕ್ಕೂ ನಮಗೆ ಸಂತೋಷದ ವಿಷಯವಾಗಿದೆ. ಈಗ ರಾಜೇಂದ್ರ ಸಿಂಗ್ ಬಾಬು ಸರ್ ಅವರಿಂದ ಎಸ್ ಜಾನಕಮ್ಮ ಅವರ ಕುರಿತಾಗಿ ಸ್ಮರಣ ನುಡಿಗಳು. ಕುಲಪತಿಗಳಾದ ಜ್ಞಾನಪ್ರಕಾಶ್ ಅವರೇ, ಹಾಗೆ ವೇದಿಕೆ ಮೇಲಿರೋ ಎಲ್ಲ ಗಣ್ಯರೇ, ಹಾಗೆ ಸಭಾಂಗಣದಲ್ಲಿರೋ ಪ್ರಾಧ್ಯಾಪಕರೇ, ವಿದ್ಯಾರ್ಥಿಗಳೇ, ಹಾಗೂ ನನ್ನ ಮಾಧ್ಯಮ ಮಿತ್ರರೇ ಹಾಗೂ ಸ್ನೇಹಿತರೆ, ನಿಜವಾಗಲೂ ನನಗೆ ಈ ವಿಚಾರವಾಗಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಕರೆ ಮಾಡಿದಾಗ ನನಗೆ ಬಹಳ ಒಂದು ಕಡೆ ದುಃಖ, ಒಂದು ಕಡೆ ಕರ್ತವ್ಯ, ಒಂದು ಕಡೆ ನಮ್ಮ ಮೈಸೂರು. ಏಕೆಂದರೆ ನಾನು ಮೈಸೂರಿನವನು, ಮೈಸೂರಲ್ಲೇ ಹುಟ್ಟಿ ಬೆಳೆದು ಮೈಸೂರಲ್ಲೇ ಓದಿ ಮೈಸೂರಲ್ಲೇ ಚಿತ್ರಗಳು ಮಾಡಿದವನು. ಆದ್ದರಿಂದ ಮೈಸೂರು ಅಂದ ತಕ್ಷಣ ನನಗೆ ಯಾವುದೇ ಕೆಲಸ ಇರಲಿ, ಮೈಸೂರು ಅಂದ ತಕ್ಷಣವೇ ಅದರ ಸೌಂಡೇ ಕಿವಿಗೆ ಬಿದ್ದ ತಕ್ಷಣ ಒಂದು ಹೃದಯದಲ್ಲಿ ಆಗಲಿ, ಮನಸ್ಸಿನಲ್ಲಾಗಲಿ, ಆತ್ಮದಲ್ಲಾಗಲಿ ಆ ಮೈಸೂರು ಅನ್ನೋ ಶಬ್ದಕ್ಕೇ ಒಂದು ಚೈತನ್ಯ ಇದೆ. ಮೊದಲನೇದಾಗಿ ಜ್ಞಾನಪ್ರಕಾಶ್ ಅವರು ಈ ರೀತಿ ಒಂದು ಕಾರ್ಯಕ್ರಮನ ಇಂಥ ಒಂದು ಸಭಾಂಗಣದಲ್ಲಿ ಒಂದು ಕಲಾವಿದೆಗೆ ಕೊಡ್ತಿರೋ ಅತ್ಯುನ್ನತ ಗೌರವ ಅಂತ ಹೇಳಿ ನಾನು ನಂಬಿದ್ದೇನೆ. ಅದಕ್ಕೆ ಮೊದಲನೇದಾಗಿ ತಮಗೆ ಧನ್ಯವಾದಗಳು. ಮತ್ತು ನಾವು ಕನ್ನಡ ಚಿತ್ರರಂಗ ಪೂರ್ಣ ನಿಮಗೆ ಋಣಿಯಾಗಿದ್ದೇವೆ ಸರ್. ಏಕೆಂದರೆ ಕಲಾವಿದರನ್ನ ನಮ್ಮಲ್ಲಿ ಬರೀ ತೆರೆ ಮೇಲಿರೋ ಕಲಾವಿದರು ಕಾಣ್ತಾರೆ ವಿನ ನಾವು ಹಿಂದೆ ಇರೋರು ಹಿನ್ನೆಲೆ ಅವರು ಕಾಣೋದಿಲ್ಲ. ಪರವಾಗಿಲ್ಲ, ಬಟ್ ಆದರೂ ನಮ್ಮ ಕೆಲಸ ನಾವು ಮಾಡ್ತಾ ಇರ್ತೀವಿ. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ತಮಗೆ ಒಂದು ಎಷ್ಟು ನಾವು ಕೋಟಿ ನಮಸ್ಕಾರಗಳು ಹೇಳಿದ್ರು ಸಾಲದು ಸರ್. ಏಕೆಂದರೆ ನಾನು ಅವ್ರ ಬಗ್ಗೆ ಕೇಳಿದ್ದೆ. ನಾನು ಯಾವ್ಯಾವುದೋ ವಿಚಾರಗಳನ್ನಿದ್ದಾಗ ನಮ್ಮ ಉಪ ಕುಲಸಚಿವರಾಗಿದ್ದ ನಮ್ಮ ರಂಗಪ್ಪನವರು ಅವ್ರ ಬಗ್ಗೆ ನನಗೆ ತುಂಬ ಹೇಳ್ತಾಯಿದ್ರು. ನಾನು ಕರ್ಕೊಂಡು ಹೋಗ್ತೀನಿ ಸುಮ್ಮನೆ ಅವ್ರ ಹತ್ರ, ಭಾಳ ಒಳ್ಳೆಯ ಮನುಷ್ಯ, ಅವ್ರಿಗೆ ವಿಷನ್ ತುಂಬ ಚೆನ್ನಾಗಿದೆ. ಏಕೆಂದರೆ ನನಗೆ ಮೈಸೂರಿನಲ್ಲಿ ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಂದು ಫಿಲಮ್ ಇನ್ಸ್ಟಿಟ್ಯೂಟ್ ಆಗಬೇಕು ಅನ್ನೋದು ನನ್ನ ಭಾಳ ದಿನದ ಕನಸು. ಆ ವಿಚಾರ ಮಾತಾಡುವಾಗ ನನಗೆ ಯಾವಾಗಲೋ ಮುಂದೆ
ಮೀಟ್ ಮಾಡಬೇಕಾಗಿದ್ದು. ಇವತ್ತು ಈ ಒಂದು ವಿಚಾರದಲ್ಲಿ ನಾನು ಅವ್ರನ್ನ ಭೇಟಿಯಾಗಿದ್ದು ತುಂಬ ಸಂತೋಷ ತಂದಿದೆ. ಅವರ ಜೊತೆ 5 ನಿಮಿಷ ಮಾತಾಡಿದಾಗಲೇ ಅವರು ಎಷ್ಟು ಒಂದು ಏನಾದರೂ ಕನ್ನಡಕ್ಕೆ ಕೊಡಬೇಕು, ಕನ್ನಡ ಸ್ಟೂಡೆಂಟ್ಸ್ಗೆ, ವಿದ್ಯಾರ್ಥಿಗಳಿಗೆ ಯಾವ ಥರ ಏನು ಮಾಡಬೇಕು ಅನ್ನೋದನ್ನು ನಾನು 5 ನಿಮಿಷದಲ್ಲೇ ಅವ್ರ ಜೊತೆ ಸೇರಿ ಹಲವಾರು ಉತ್ತಮವಾದ ಕೆಲಸಗಳನ್ನ ಮಾಡ್ಬೋದು ಅನ್ನೋ ಒಂದು ನಂಬಿಕೆ ಇಟ್ಕೊಂಡಿದ್ದೀನಿ. ಅವ್ರು ಖಂಡಿತ ಮಾಡ್ತಾರೆ ಅಂತ ಕಾಣುತ್ತೆ. ಈಗ ಎಸ್ ಜಾನಕಿ ಅವರು, ನನ್ನ ಎಸ್ ಜಾನಕಿ ಅವರ ಸಂಬಂಧ, ನಾನು ಇಲ್ಲೇ ಮೈಸೂರಲ್ಲಿ ಓದ್ತಾ ಇದ್ದೆ. ನಮ್ಮ ತಂದೆಯವರು ನಾನು ಫಿಲಮ್ ಇಂಡಸ್ಟ್ರಿಗೆ ಬರೋದು ಬೇಡ, ನೀನು ಡಾಕ್ಟ್ರ್ ಆಗಬೇಕು ಅಂತ ನನ್ನ ದೂರ ಇಟ್ಟಿದ್ದರು. ಕೊನೆಗೆ ನಾನು ಫಿಲಮ್ ಇಂಡಸ್ಟ್ರಿಗೆ ಬರಬೇಕಾಯ್ತು. ಆವಾಗ ನಮ್ಮ ತಂದೆಯವರು ನನ್ನ ಚೆನ್ನೈಗೆ ಕಳಿಸ್ಕೊಡೋರು ರೆಕಾರ್ಡಿಂಗಿಗೆ. ನಾನು 68-70 ಇಸ್ವಿನಲ್ಲಿ ನನ್ನ ಕಾಲೇಜ್ ಮುಗಿದ ತಕ್ಷಣ ಮಡ್ರಾಸ್ಗೆ ಹೋಗ್ತಾಯಿದ್ದೆ. ಆವಾಗ ರಾಜನ್ ನಾಗೇಂದ್ರ ಅವರು ಮ್ಯೂಸಿಕ್ ಡೈರೆಕ್ಟ್ರು. ಅವರು ಮೈಸೂರಿಂದನೇ ಹೋದವರು, ಮೈಸೂರು ನವಜ್ಯೋತಿ ಸ್ಟುಡಿಯೋದಲ್ಲಿ ಇದ್ದವರು. ಸೊ ನಾನು ಮೊದಲನೇ ಸರಿ ಜಾನಕಿ ಅವ್ರನ್ನ ಭೇಟಿ ಮಾಡಿದ್ದೆ ಮಡ್ರಾಸಿನ ಫಿಲಮ್ ಸೆಂಟರ್ ಅಂತ ಒಂದು ಸ್ಟುಡಿಯೋ, ಭಾಳ ಫೇಮಸ್ ಸ್ಟುಡಿಯೋ. ಕನ್ನಡದ ಹಾಡುಗಳೆಲ್ಲ ಅಲ್ಲೇ ರೆಕಾರ್ಡ್ ಆಗ್ತಾಯಿತ್ತು. ಆವಾಗ ಮೊದಲನೇ ಸರಿ ನಮ್ಮ ತಂದೆಯವ್ರದ್ದು ಚಿತ್ರ ಒಂದು ಹುಣಸೂರು ಕೃಷ್ಣಮೂರ್ತಿಯವರು ಬರೆದಂಥ ಹಾಡು, ಚಿಲಿಪಿಲಿ ಗುಟ್ಟುವ ಹಕ್ಕಿಯ ಕಂಠದಿ ಅಂತ ಒಂದು ಹಾಡು. ಆಮೇಲೆ ಇನ್ನೊಂದು ಮಾವನ ಮಗಳೇ ಅಂತ, ಅದು ಇವತ್ತಿಗೂ ಭಾಳ ಫೇಮಸ್ ಸಾಂಗ್ಸ್. ಆವಾಗ ನಾನು ಅವ್ರನ್ನ ಭೇಟಿ ಮಾಡಿದಾಗ ನಮ್ಮ ತಂದೆಯವರು ಕನ್ನಡ ಪಿಕ್ಚರ್ ಆದ್ದರಿಂದ ಸ್ವಲ್ಪ ಸಂಭಾವನೆ ಕಮ್ಮಿನೇ ಇಡ್ತಾಯಿದ್ರು ಕವರಲ್ಲಿ. ಅವರ ಕವರ್ ಬಿಚ್ಚಿ ನೋಡ್ತಾ ಇರಲಿಲ್ಲ. ಅವ್ರು ಶಂಕರ್ ಸಿಂಗ್ ಅವ್ರದ ಓಕೆ ಅಂತ ತೆಗೆದು ಆ ಕವರ್ನ ಹಾಗೆ ತೆಗೆದು ಅವರ ಹಸ್ಬೆಂಡ್ ಅವ್ರ ಕೈಲಿ ಕೊಡೋರು. ಅವ್ರು ಪ್ರತಿ ಸರಿ ಹಾಗೆ ನಾನು ಸುಮಾರು 40 ವರ್ಷ ಅವ್ರ ಜೊತೆಲೇ ಕೆಲಸ ಮಾಡ್ಕೊಂಡು ಬಂದೆ. ಒಂದು ದಿವಸನೂ ಪೇಮೆಂಟ್ ಬಗ್ಗೆ ಆಗಲಿ, ನಮಗಿಷ್ಟೇ ಬೇಕು ಅಂತ ಯಾರು ಅವರು ಕೇಳಲೇ ಇಲ್ಲ. ಅಂದರೆ ಅವರ ಕೆಲಸ ಆ ಕಾಲದಲ್ಲಿ ಹಾಡು ರೆಕಾರ್ಡ್ ಆಗಬೇಕಾದ್ರೆ ರಿಹರ್ಸಲ್ ಅಂತ ಇರುತ್ತಿತ್ತು. ಇವಾಗೆಲ್ಲ ಔಟೋದು ಬಿಡಿ, ಇವಾಗೆಲ್ಲ ಫೋನ್ನಲ್ಲೇ ಹಾಡು ಮಾಡೋದಾಗೋಗ್ಬಿಟ್ಟಿದೆ. ಇವಾಗಂತೂ ಆ ಟೆಕ್ನಾಲಜಿನ ಬೈಬೇಕಾ ಇಲ್ಲ ನಮ್ಮ ತಪ್ಪನ್ನು ನಾವು ತಿದ್ಕೊಳ್ಳಿಲ್ವಾ, ಏನೇನೋ ಆಗೋಗ್ಬಿಟ್ಟಿದೆ. ಯಾಕೆಂದರೆ ರೆಹಮಾನ್ ಎಲ್ಲೋ ಚೆನ್ನೈಲಿ ಇಡ್ತಾರೆ, ಗುಲ್ಜಾರ್ ಎಲ್ಲೋ ಮಡ್ರಾಸಲ್ಲಿ ಇದು ಬಾಂಬೆಲಿ ಇಡ್ತಾರೆ, ಫೋನ್ನಲ್ಲಿ ಲಿರಿಕ್ಸ್ ಬರೀತಾರೆ. ಅದು ಇತ್ತೀಚೆಗೆ ಆ ಕ್ಷೀಣ ಆಗ್ತಿರೋ ಕ್ವಾಲಿಟಿ ಅದೇ ಅನಿಸುತ್ತೆ ನನಗೆ. ಏಕೆಂದರೆ ಮೊದಲು ಹಾಗಿರಲಿಲ್ಲ. ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರು, ಅಸಿಸ್ಟೆಂಟ್ ಮ್ಯೂಸಿಕ್ ಡೈರೆಕ್ಟ್ರು, ಹಾಡು ಬರೆಯೋರು, ಹುಣಸೂರು ಕೃಷ್ಣಮೂರ್ತಿ ಆಗಲಿ, ಉದಯ್ ಶಂಕರ್ ಅವರಾಗಲಿ, ವಿಜಯ ನರಸಿಂಹ ಅವರಾಗಲಿ, ಯಾರೇ ಆಗಲಿ, ಪ್ರೊಡ್ಯೂಸರು, ಡೈರೆಕ್ಟ್ರು. ಯಾಕೆಂದರೆ ಡೈರೆಕ್ಟ್ರೇ ಭಾಳ ಮುಖ್ಯ. ಏಕೆಂದರೆ ಒಂದು ಹಾಡು ನೀವು ಏನು ನೋಡ್ತೀರಾ ಅದು ಬರೋದೇ ಫಸ್ಟು ಡೈರೆಕ್ಟ್ರ್ ತಲೆನಲ್ಲಿ. ಆಮೇಲೆಲ್ಲ ಮಿಕ್ಕಿದವರೆಲ್ಲ ಒಬ್ಬೊಬ್ಬರೇ ಡೈರೆಕ್ಟ್ರು ತನ್ನ ಕಾನ್ಸೆಪ್ಟನ್ನ ರೈಟ್ರಿಗೆ ಹೇಳಿ, ರೈಟ್ರ್ ಬರೆದು ಅದಕ್ಕೆ ಮ್ಯೂಸಿಕ್ ಡೈರೆಕ್ಟ್ರು ಒಂದೊಂದು ಸರಿ ಮ್ಯೂಸಿಕ್ ಡೈರೆಕ್ಟ್ರು ಟ್ಯೂನ್ ಮಾಡ್ತಾರೆ, ಆಮೇಲೆ ಬರೀತಾರೆ, ಇಲ್ಲ ಬರೆದಿರೋ ಸಾಹಿತ್ಯಕ್ಕೆ ತೆಗೆದು ಅವ್ರು ಟ್ಯೂನ್ ಹಾಕ್ತಾರೆ. ಈ ಥರ ಒಂದು ಮೊದಲಿಂದ ನಡ್ಕೊಂಬರೋದು. ಆಗಿನ ಕಾಲದಲ್ಲಿ ಜಾನಕಿ ಅವರು ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಆ ಮಡ್ರಾಸಲ್ಲಿ ಒಂದು ಚೌಲ್ಟ್ರಿ ಇತ್ತು ಟಿ ನಗರಲ್ಲಿ. ಅಲ್ಲಿ ಎಲ್ಲರೂ ಸೇರೋರು, ಮ್ಯೂಸಿಕ್ ಡೈರೆಕ್ಟರ್ಸು, ಲಿರಿಕ್ಸ್ ರೈಟ್ರು. ಯಾಕೆಂದರೆ ಯಾಕೆ ಲಿರಿಕ್ಸ್ ರೈಟ್ರ್ ಇರೋರು ಅಂದರೆ ಆ ಹಾಡೋ ಉಚ್ಚಾರಣೆ ಮತ್ತು ಆ ಭಾವನೆ ಮತ್ತು ಯಾವ ಆರ್ಟಿಸ್ಟ್ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಅವ್ರು ಕರೆಕ್ಟಾಗಿ ಹಾಡೋರು. ಅವ್ರು ಕೇಳೋರು ಯಾರು, ಭಾರತಿನ, ಜಯಂತಿನ, ಆರತಿನ, ವಾಣಿಶ್ರೀನ. ಸೊ ಅವರಿಗೆ ಕರೆಕ್ಟಾಗಿ ಆ ವಾಯ್ಸ್ನ ಅವರು ಪೋರ್ಟ್ರೇ ಮಾಡೋರು ಸಿನಿಮಾದಲ್ಲಿ. ಆ ಒಂದು ರಿಹರ್ಸಲ್ ನಡೆಯುವಾಗ ಬೆಳಿಗ್ಗೆ 8 ಗಂಟೆ 9 ಗಂಟೆಗೆ ಸ್ಟಾರ್ಟ್ ಆದರೆ ಸಾಯಂಕಾಲ 4 ಗಂಟೆವರೆಗೂ ರಿಹರ್ಸಲ್ ನಡೆಯೋದು. ಅಲ್ಲಿ ಪರ್ಫೆಕ್ಟ್ ಮಾಡ್ಕೊಂಡು ಆಮೇಲೆ ಸ್ಟುಡಿಯೋಗೆ ಹೋಗೋದು ಒಂದು ಪದ್ಧತಿ ಇತ್ತು. ಕಾಲಕ್ರಮೇಣ ಟೆಕ್ನಾಲಜಿ, ಈಗ ಎಲ್ಲೇ ಇದ್ದರೂ ಎಲ್ಲೇ ಹಾಡಿದ್ರು ಫೋನ್ನಲ್ಲಿ ತರಗಿಸ್ಕೊತಾರೆ, ಮಿಕ್ಸ್ ಮಾಡ್ತಾರೆ. ಬಟ್ ಆ ಒಂದು ಪರ್ಸ್ನಲ್ ಬಾಂಡೇಜ್ ಇತ್ತಲ್ಲ, ಅದಿಲ್ಲ ಇವತ್ತು.
ಇವತ್ತು ಪ್ರತಿಯೊಬ್ಬರು ಒಬ್ಬೊಬ್ಬರು ಒಂದೊಂದು ಕಡೆ ಇರ್ತಾರೆ. ಮಲ್ಟಿ ಟ್ರ್ಯಾಕ್ ಸಿಸ್ಟಮ್ ಬಂದುಬಿಟ್ಟಿದೆ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದುಬಿಟ್ಟಿದೆ. ಯಾರೇ ಹಾಡಿದ್ರು ಜಾನಕಿ ಅವ್ರ ವಾಯ್ಸ್ನ ಮಾಡಿ ಅದಕ್ಕೆ ಕೊಟ್ಟರೆ ಅದೇ ಹಾಡಿ ಹಾಕಿಬಿಡುತ್ತೆ. ಆ ಥರದ್ದೆಲ್ಲ ಟೆಕ್ನಾಲಜಿಗಳು ಬರ್ತಾ ಇದೆ. ಬಟ್ ಏನು ಮಾಡಿದ್ರು ಒರ್ಜಿನಲ್ ಮತ್ತು ಲೈವ್ ರೆಕಾರ್ಡಿಂಗ್ ಇದೆಯಲ್ಲ, ಅದನ್ನು ಯಾರೂ ಬೀಟ್ ಮಾಡೋಕ್ಕಾಗಲ್ಲ. ಇವತ್ತು ಜಾನಕಿಯವರು 48,000 ಹಾಡು ಹಾಡಿದ್ದಾರೆ ಅಂದರೆ ಎಷ್ಟು ಥರ ಭಾವನೆಗಳಿರ್ಬೇಕು ನೋಡಿ. ಕಾಮಿಡಿ ಇರ್ಬೋದು, ಲವ್ ಇರ್ಬೋದು, ಪೇಯ್ನ್ ಇರ್ಬೋದು, ವಿರಹ ಇರ್ಬೋದು, ದೇವ್ರದ್ದಿರ್ಬೋದು, ಈ ಥರ ಸಂಗೀತದ್ದಿರ್ಬೋದು. ಎಲ್ಲ ಹಾಡುಗಳನ್ನ ನೀವು ನೋಡಿದ್ರೆ, ವಿಮರ್ಶೆ ಮಾಡ್ಕೊಂಡ್ಬಂದರೆ ಅದು ಅದ್ಭುತ ಅನಿಸುತ್ತೆ. ನಿಜವಾಗ್ಲೂ ಮತ್ತೊಮ್ಮೆ ಕುಲಪತಿಗಳಿಗೆ ನಾನು ಧನ್ಯವಾದ ಹೇಳ್ತೀನಿ. ನೀವು ಅದನ್ನ ಬಗ್ಗೆ ರಿಸರ್ಚ್ ಮಾಡಿ ಅದರದ್ದೊಂದು ಜಾನಕಿಯವ್ರ ಬಗ್ಗೆ ಇದು ಮಾಡ್ತಿರೋದು ನಿಜವಾಗ್ಲೂ ಶ್ಲಾಘನೀಯ. ತಮಗೆ ಕೋಟಿ ಕೋಟಿ ನಮಸ್ಕಾರಗಳು. ಏಕೆಂದರೆ ನನ್ನ ಒಂದು ಇದರಲ್ಲಿ ಈ ಸ್ಮಾರಕ ಅದು ಇದು ಎಲ್ಲ ಕಟ್ಟೋದು ಇದೆಲ್ಲ ವೇಸ್ಟ್ ಅಂತ ನನ್ನ ಭಾವನೆ ಇರ್ಬೋದು ಕೆಲವರಿಗೆ. ಏಕೆಂದರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅದನ್ನು ಮೇಂಟೈನ್ ಮಾಡೋಕ್ಕೆ ಸರ್ಕಾರ, ಮತ್ತು ಇವತ್ತು ಸುಮ್ಮನೆ ಉದಾಹರಣೆಗೆ ಹೇಳ್ತೀನಿ, ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು 14 ಪ್ರತಿಮೆಗಳು ಬೆಂಗಳೂರು ಸಿಟಿಲಿ ಮಾಡಿದ್ದಾರೆ. 14,000 ಅಂದರೆ ಪ್ರತಿಯೊಬ್ಬ ಒಂದು ಕಲಾಭಿಮಾನಿ ಅವ್ರ ಹೃದಯದಲ್ಲೇ ಅವ್ರನ್ನ ಇಟ್ಕೊಂಡು ಆ ಸಿಂಹಾಸನ ಮಾಡ್ಕೊಂಡ್ಬಿಟ್ಟಿರ್ತಾರೆ. ನಾವೇನು ಸ್ಮಾರಕ ಮಾಡಿದ್ರು ಅದು ಒಂದು ಫಿಸಿಕಲ್ ಸಿಮೆಂಟ್ ಇರ್ಬೋದು, ಇಟ್ಟಿಗೆ ಇರ್ಬೋದು ಅಷ್ಟೇ. ಬಟ್ ಆದರೆ ಆ ಹೃದಯದಲ್ಲಿ ಸಿಂಹಾಸನದಲ್ಲಿ ನಾವು ಜಾಗ ಕೊಟ್ಟಿರ್ತೀವಲ್ಲ, ಅದು ಯಾರೂ ಅದಕ್ಕೆ ಕಿತ್ಕೊಳ್ಳೋಕ್ಕೂ ಆಗಲ್ಲ. ಆ ಥರ ಇನ್ನೊಬ್ಬರು ಆ ಒಂದು ಅದಕ್ಕೆ ಸಮಾನವಾದ ಇನ್ಯಾವುದು ಪ್ರಶಸ್ತಿ ಆಗಲಿ ಸ್ಮಾರಕ ಆಗಲಿ ಇರಲ್ಲ. ಆದರೆ ನೀವು ಅಧ್ಯಯನ ಮಾಡಿರೋದು ಮಾತ್ರ ನಿಜವಾಗ್ಲೂ ಅದ್ಭುತವಾದದ್ದು. ಇದನ್ನು ತಾವು ತಗೊಂಡಿದ್ದೀರಾ. ಈ ವಿಚಾರದಲ್ಲಿ ನಮ್ಮ ಚಿತ್ರರಂಗದಿಂದ ನಿಮಗೇನು ಸಹಾಯ ಬೇಕಾದರೆ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಗಳಾಗಿರ್ಬೋದು, ನಮ್ಮ ಚಿತ್ರ ನಿರ್ದೇಶಕರಾಗಿರ್ಬೋದು, ನಮ್ಮ ಸಂಗೀತಗಾರರಾಗಿರ್ಬೋದು, ಅವರಿಂದ ಏನು ಸಹಾಯ ಬೇಕು ನಾನು ಅವ್ರನ್ನ ಕರ್ಕೊಂಬಂದು ಇಲ್ಲಿ ಮಾಡಿಸ್ಕೊಡ್ತೀನಿ ತಮಗೆ. ಏಕೆಂದರೆ ರಿಸರ್ಚ್ ಅನ್ನೋದು ಬಹಳ ಬಹಳ ಮುಖ್ಯ. ಇವತ್ತು ನೋಡಿ, ಸಂಗೀತ ಅನ್ನೋದು ಬಹಳ ಮುಖ್ಯ. ಇವತ್ತು ಸಂಗೀತ ಇಲ್ಲದೆ ಹೋಗ್ತಿದ್ರೆ, ಇಫ್ ವರ್ಲ್ಡ್ ಇಸ್ ಸೈಲೆಂಟ್ ಏನಾಗ್ತಿತ್ತು? ಗಾಳಿ ಸೌಂಡು, ನದಿ ಸೌಂಡು, ಗುಡುಗಿನ ಸೌಂಡು, ಮಳೆ ಸೌಂಡು, ಇವೆಲ್ಲ ಒಂದು ನಾದಕ್ಕೆ ಸೇರಿದ್ದೇ. ಅದೆಲ್ಲ ಆ ಸೌಂಡ್ಸ್ ಎಲ್ಲ ಇಲ್ಲದೆ ಹೋಗ್ಬಿಟ್ರೆ ಮನುಷ್ಯ ಬದುಕಕ್ಕೆ ಹೆಂಗಾಗುತ್ತೆ? ಆ ಥರದಲ್ಲಿ ಮ್ಯೂಸಿಕ್ ಕೂಡ. ನಾನು ಇವತ್ತು ಬೆಳಗ್ಗೆ ಪೇಪರ್ನಲ್ಲಿ ಓದ್ತಾ ಇರ್ಬೇಕಾದ್ರೆ ಬಿಡಿ ಶೇಷಣ್ಣವ್ರ ಬಗ್ಗೆ ಒಂದು ಆರ್ಟಿಕಲ್ ಬಂದಿತ್ತು. ಅವರು ವೀಣೆ ನುಡಿಸ್ಬೇಕಾದ್ರೆ ಎಷ್ಟೋ ಜನ ಪೇಷಂಟ್ಸ್ಗೆ ಆ ಪೇಯ್ನ್ ಮಾಯ ಆಗ್ತಿತ್ತಂತೆ ಆ ಟೈಮಲ್ಲಿ ಅವರು ಸಂಗೀತ ನುಡಿಸುವಾಗ. ಹಾಗೆ ನಾನು ನಿಮಗೂ ನನ್ನ ಅಂಬರೀಷನ ಒಂದು ಸ್ನೇಹ ಗೊತ್ತು. ಇಲ್ಲೇ ಸರಸ್ವತಿಪುರಮಲ್ಲೇ ಅಂಬರೀಷು ಇದ್ದಿದ್ದು, ನಾನು ಇದ್ದಿದ್ದು. ಅಲ್ಲಿಂದಾನೇ ನಾವು ಚಿತ್ರರಂಗಕ್ಕೆ ಹೋಗಿದ್ದು. ನಾವು ಅಂಬರೀಷನ್ ಮನೇಲಿ ಅವ್ರ ಅಜ್ಜಿ ಮನೆ ಪಿಟೀಲ್ ಚೌಡಯ್ಯನವ್ರ ಮನೆ ನಮ್ಮ ಅರ್ಸು ಬೋರ್ಡಿಂಗ್ ಸ್ಕೂಲ್ ಹತ್ರ ಇತ್ತು. ಅಲ್ಲಿಗೆ ಯಾವಾಗಲೂ ನಾನು ಅಂಬರೀಷ ಮೋಟರ್ ಸೈಕಲಲ್ಲಿ ಹೋಗೋದು. ಅಲ್ಲಿ ಅವ್ರ ಮನೆಯಲ್ಲಿ ಒಂದು ತುಳಸಿ ಗಿಡ ಇತ್ತು. ಅವ್ರ ಅಜ್ಜಿ ಹೇಳಿದ್ರು, ನೋಡೋ ಅಂಬರೀಷ, ಇದು ನಿಮ್ಮ ತಾತ ಬೆಳೆಸಿದ್ದು, ಇದಕ್ಕೆ ನಾವು ನೀರೇ ಹಾಕ್ತಿರ್ಲಿಲ್ಲ. ಅವ್ರು ದಿನ ಬೆಳಗ್ಗೆ 1 hour ಪಿಟೀಲ್ ಬಾರಿಸಿದ್ರೆ ಅದು ಹಾಗೆ ಬೆಳ್ಕೊಂಡು ಬಂದಿತ್ತು ಅಂತ. ಇವತ್ತಿಗೂ ಅದು ನಿಜ. ಏಕೆಂದರೆ ಮ್ಯೂಸಿಕ್ ಅನ್ನೋದಿದೆಯಲ್ಲ, ಅದ್ರ ಪವರೇ ಬೇರೆ. ಇವತ್ತು ನಾನು ಅದ್ರ ಬಗ್ಗೆ ಒಂದು ಚಿತ್ರ ಮಾಡೋದಕ್ಕೆ ಕೆಲವು ರಿಸರ್ಚ್ ಮಾಡ್ತಾ ಇದ್ದಾಗ, ಹೇಗೆ ಮ್ಯೂಸಿಕ್ಕು ಮನುಷ್ಯನ ಒಂದು ಹೊಸ ಆಯಾಮಕ್ಕೆ ಕರ್ಕೊಂಡೋಗುತ್ತೆ ಮತ್ತು ಹೇಗೆ ಪೇಯ್ನೆಲ್ಲ ಅದು ಇಳಿಸುತ್ತೆ ಅನ್ನೋದರಲ್ಲಿ, ಈಗ ಬೆಂಗಳೂರಲ್ಲಿ ಇಳೆಯರಾಜ ಅವ್ರನ್ನ ಕರ್ಕೊಂಬಂದು ಕ್ಯಾನ್ಸರ್ ಇನ್ಸ್ಟಿಟ್ಯೂಟಲ್ಲಿ ಎಷ್ಟೋ ಜನ ಪೇಷಂಟ್ಸ್ಗೆ ಮ್ಯೂಸಿಕ್ ಕೇಳ್ತಾ ಇದ್ದರೆ ಆ ಥಿಯರಪಿ ಆಗಲಿ, ಯಾಕೆಂದರೆ ಕೆಮೊಥೆರಪಿ ತಮಗೆ ಗೊತ್ತು ತುಂಬ ಟಾರ್ಚರಸ್ ಅದು. ಬಟ್ ಆ ಪೇಯ್ನೆಲ್ಲ ಕಮ್ಮಿ ಮಾಡೋದು ಯಾವುದೇ ಪಿಲ್ಸ್ ಬೇಕಾಗಿಲ್ಲ, ಯಾವುದೇ ಪೇಯ್ನ್ ಕಿಲ್ಲರ್ ಬೇಕಾಗಿಲ್ಲ, ಮ್ಯೂಸಿಕ್ ಒಂದಿದ್ರೂ ಸಾಕು ಅನ್ನೋದನ್ನು ರಿಸರ್ಚ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಆ ಪವರ್ ಆಫ್ ಮ್ಯೂಸಿಕ್ಕು ಅಷ್ಟೊಂದು. ಹಾಗೆ ಜಾನಕಿ ಅಮ್ಮವ್ರ ಹಾಡುಗಳನ್ನ ಇವತ್ತು ಕೋಟ್ಯಾಂತರ ಜನ ಭಾರತದಲ್ಲೇ ಅಲ್ಲ ಎಲ್ಲ ಕಡೆ ಅವ್ರ ಹಾಡುಗಳನ್ನ ಕೇಳ್ತಾ ಇದ್ದಾರೆ. ಅವರು ಇವತ್ತು ಜೀವಂತವಾಗಿಲ್ಲದೆ ಇದ್ರೂ ಅವ್ರ ಹಾಡುಗಳು ಮಾತ್ರ ಅಮರ, ಯಾವತ್ತೂ ಅದಕ್ಕೆ ಸಾವೇ ಬರೋದಿಲ್ಲ.
ಅದರಲ್ಲಿ ಒಂದು ವಿಚಾರ ಏನು ಅಂದರೆ ನೋಡಿ, ಅವರು ಪದ್ಮಭೂಷಣ ಕೊಟ್ಟಾಗ ನಿರಾಕರಿಸಿದ್ರು. ಭಾಳ ಸಂತೋಷದ ವಿಚಾರ. ಯಾತಕ್ಕೆ ಕೊಡಬಾರ್ದಾಗಿತ್ತು ಅವ್ರಿಗೆ ಭಾರತ ರತ್ನ? ಲತಾ ಮಂಗೇಶ್ಕರ್ಗೆ ಕೊಡ್ತೀರಾ, ಯಾಕೆ ಜಾನಕಿ ಅವ್ರಿಗೆ ಕೊಡೋಲ್ಲ? ಇದು ಒಂದು ದೊಡ್ಡ ರಾಜಕೀಯ, ನಾನು ಅಲ್ಲಿಗೆ ಹೋಗಲ್ಲ. ಬಟ್ ಆದ್ರೂ ನಮ್ಮ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಅಂತ ಒಂದು ಅವಾರ್ಡ್ ಇದೆ. ಅಂದರೆ ಒಂದು ಅತ್ಯುನ್ನತ ಗೌರವ ಒಂದು ಚಿತ್ರರಂಗದಲ್ಲಿ, ಭಾರತೀಯ ಚಿತ್ರರಂಗದಲ್ಲಿ ಕೊಡೋದು. ನಾನು ಹಲವಾರು ಕಾಗದ ಬರೆದೆ. ಡಾಕ್ಟರ್ ರಾಜ್ಕುಮಾರ್ ಆದಮೇಲೆ ಅವರು ಕೊಟ್ಟಿದ್ದು 100ಕ್ಕೆ 1000 ಪಾಲು ಸತ್ಯ. ಅದು ಭಾಳ ಒಂದು ಪವಿತ್ರವಾದ ಕೆಲಸ ಡಾಕ್ಟರ್ ರಾಜ್ಕುಮಾರ್ ಕೊಟ್ಟಿದ್ದು. ರಾಜ್ಕುಮಾರ್ ಆದಮೇಲೆ ಯಾರೂ ಇಲ್ಲವೇ ಇಲ್ವ ಕನ್ನಡದಲ್ಲಿ? ಎಷ್ಟು ಜನ ಆರ್ಟಿಸ್ಟ್ಗಳು, ನಾನು ನಮ್ಮ ಒಬ್ಬರೇ ಇದ್ದರು, ಅವ್ರ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ಅವರು ಜೂರಿ ಚೇರ್ಮನ್ ಆಗಿದ್ದರು. ಅವ್ರಿಗೆ ನಾನು ಫೋನ್ ಮಾಡಿ ಹೇಳಿದೆ, ಸರೋಜಾದೇವಿಗೆ ಕೊಡಿ, 8 ಭಾಷೆಗಳು ಮಾಡಿದ್ದಾರೆ, ಆ ಥರ ಆ್ಯಕ್ಟ್ರಸ್ಸೇ ಇಲ್ಲ ಅಂತ. ವಿಷ್ಣುವರ್ಧನಿಗೆ ಕೊಡಿ ಅಂತ ಕೊಡಲಿಲ್ಲ. ಹಾಗೆ ಜಾನಕಿ ಅವರಿಗೆ ಕೊಡ್ಬೋದಾಗಿತ್ತು. ಏನು ಕಮ್ಮಿ ಆಗಿತ್ತು ಕೊಡೋದಕ್ಕೆ ಹೇಳಿ? ನೀವು ಸುಮ್ಮನೆ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ನ ಯಾರ್ಯಾರಿಗೆ ಕೊಟ್ಟಿದ್ದಾರೆ ನೋಡಿ ಒಂದು ಕಡೆ, ಇನ್ನೊಂದು ಕಡೆ ಜಾನಕಿ ಅವರ ಹೆಸರು ಹಾಕಿ ನೋಡಿ. ಅದಕ್ಕೆ ತಾಳ್ಮೇಳ ಮಾಡಿದಾಗ ಹೇಗೆ ಅನ್ಯಾಯ ಆಗುತ್ತೆ ಅಂತ. ಇದು ಒಂದು ಈ ಚಿತ್ರರಂಗದಲ್ಲಿ ಈಗ ನಮ್ಮಲ್ಲಿ ಕನ್ನಡದಲ್ಲಿ ಎಷ್ಟೋ ಜನ ನಿರ್ದೇಶಕರಿಗೆ ಪದ್ಮಶ್ರೀನೇ ಕೊಟ್ಟಿಲ್ಲ. ಅದಕ್ಕೇನೋ ಒಂದು ವಿಚಾರ ಇಟ್ಬಿಟ್ಟಿದ್ದಾರೆ, ಯಾರೋ ಹೋಗಿ ಅಪ್ಲೈ ಮಾಡ್ಕೋಬೇಕು, ಕೇಳಬೇಕು ಅಂತ. ನಾವ್ಯಾರು ಒಂದು ಹಿರಿಯರವರು ಹೋಗಿ ಅಪ್ಲಿಕೇಶನ್ ಯಾರೂ ಅವಾರ್ಡ್ಗೆ ಹಾಕ್ಕೊಳ್ಳೋದಿಲ್ಲ. ಅವರಾಗೆ ಗುರುತಿಸ್ಕೊಡ್ಬೇಕಾಗಿರೋದು. ತಮಿಳಲ್ಲಿ, ತೆಲುಗಲ್ಲಿ ಜೂನಿಯರ್ ಆರ್ಟಿಸ್ಟ್ಗಳಿಗೆಲ್ಲ ಪದ್ಮಶ್ರೀ ಕೊಟ್ಬಿಟ್ಟಿದ್ದಾರೆ. ಕನ್ನಡದಲ್ಲಿ ಎಂತೆಂಥ ಮಹಾನ್ ನಿರ್ದೇಶಕರು, ನಟರು ಎಲ್ಲ ಇದ್ದಾರೆ, ಇನ್ನೂ ಅವ್ರಿಗೆಲ್ಲ ಸಿಕ್ಕೇ ಇಲ್ಲ. ಹೀಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿನ ಒಂದು ಜಾನಕಿ ಅವರಿಗೆ ಕೊಡದೇ ಇದ್ದಿದ್ದು ತುಂಬ ತಪ್ಪಾಯಿತು. ಅಟ್ಲೀಸ್ಟ್ ಅವರು ಭಾರತ ರತ್ನ ಕೊಡೋದು ಬೇಡ, ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಆದರೂ ಕೊಡ್ಬೋದಾಗಿತ್ತು. ಏಕೆಂದರೆ ಅದು ಸಿನಿಮಾದಲ್ಲಿ ಅಚೀವ್ ಮಾಡಿರೋರಿಗೆ, ಸಿನಿಮಾದಲ್ಲಿ ಸಾಧನೆ ಮಾಡಿರೋರಿಗೆ ಇರುವಂಥ ಒಂದು ಪ್ರಶಸ್ತಿ ಅದು. ಅದನ್ನು ಕೊಡಲಿಲ್ಲ. ಬಟ್ ಆದರೆ ಅವ್ರು ಸರ್ಕಾರದವ್ರು ಕೊಡೋದು ಬೇಡ, ಕೋಟ್ಯಾಂತರ ಜನ ಅವ್ರ ಹೃದಯನೇ ಅವರು ಕೊಟ್ಬಿಟ್ಟಿದ್ದಾರೆ. ಅದಕ್ಕಿಂತ ಯಾವ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಇಲ್ಲ. ಈ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಬಹಳ ಒಂದು ಅರ್ಥಪೂರ್ಣವಾದದ್ದು. ಯಾಕೆಂದರೆ ಹಾಡುಗಳು, ಒಂದೊಂದು ಹಾಡು ಬರಬೇಕಾದ್ರೂ ನಾನು ಜನ ಚಪ್ಪಾಳೆ, ಶಿಳ್ಳೆ ಒಂದು ಥಿಯೇಟ್ರ್ನಲ್ಲಿ ಏನು ಕೇಳುತ್ತೋ ಹಾಗೆ ಕೇಳಿಸ್ತಾ ಇತ್ತು. ಯಾಕೆಂದರೆ ಒಬ್ಬ ಕಲಾವಿದನಿಗೆ ಬೇಕಾಗಿರೋದೇ ಚಪ್ಪಾಳೆ, ಶಿಳ್ಳೆ ಎರಡು. ಎಷ್ಟೇ ದುಡ್ಡು ಕೊಟ್ಟರು ಅವ್ರಿಗೆ ಭಾಳ ಕಮ್ಮಿ. ಈ ಚಪ್ಪಾಳೆ ಮತ್ತು ಶಿಳ್ಳೆ ಮತ್ತು ಒಂದು ಪ್ರಶಂಸೆ ಇದೆಯಲ್ಲ, ಅದ್ರ ಮುಂದೆ ಯಾವ ಅವಾರ್ಡು ಇಲ್ಲ. ಈ ರೀತಿ ನಾವು ಜಾನಕಿಯವ್ರನ್ನ ಕಳ್ಕೊಂಡಿದ್ದೀವಿ. ನೋಡಿ, ಅವರು ಎಂಥ ಒಂದು ಇದು ಅಂದರೆ, ಕಲಾನಗರಿ, ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಬಂದವರು ಇದ್ದು ಅಂದರೆ ಮೈಸೂರಿನ ಹಿರಿಮೆ ಎಷ್ಟಿರಬೇಕು ಲೆಕ್ಕ ಹಾಕಿ. ನಿಜವಾಗ್ಲೂ. ಏಕೆಂದರೆ ಅವ್ರು ಎಲ್ಲಿ ಬೇಕಾದ್ರೂ ಹೋಗ್ಬೋದಾಗಿತ್ತು. ಆಂಧ್ರದಲ್ಲಿದ್ದು, ತಮಿಳ್ನಾಡಲ್ಲಿದ್ದು, ಬೇಕಾದ್ರೆ ಮಹಾರಾಷ್ಟ್ರಗೂ ಹೋಗ್ಬೋದಾಗಿತ್ತು. ಯಾಕೆಂದರೆ ಹಿಂದಿ ಹಾಡುಗಳು ಹಾಡಿದ್ರು ಇಲ್ಲ. ಬಟ್ ಆದರೂ ಅವರು ಈ ಮೈಸೂರು ಅನ್ನೋ ಹೆಸರು ಇದೆಯಲ್ಲ, ಅದೊಂಥರ ಮೋಸ್ಟ್ ಪವರ್ಫುಲ್ ಹೆಸರು ಅದು. ಆ ಮೈಸೂರು ಅಂದ ತಕ್ಷಣವೇ ಎದೆ ಛಲ್ ಅನ್ನುತ್ತೆ. ಏಕೆಂದರೆ ಮೈಸೂರಿಗೆ ಅವ್ರು ಬಂದು ತಮ್ಮ ಕೊನೆಯ ಉಸಿರನ್ನ ಮೈಸೂರಲ್ಲೇ ಹೇಳಿದ್ರು ಅಂತ ಹೇಳಿದ್ರೆ ನಿಜವಾಗ್ಲೂ ಅದು ಎಷ್ಟು ಒಂದು ಅದಕ್ಕೆ ಅರ್ಥವಾದ ಇದೆ. ಸಾಂಸ್ಕೃತಿಕ ನಗರ ಅದು ಮೈಸೂರಿನಲ್ಲಿ ರಾಜರ ಕಾಲದಿಂದ ಒಂದು ಸಂಗೀತಕ್ಕೆ. ಯಾಕೆ ನಾನು ಮೊನ್ನೆ ಎಲ್ಲೋ ಓದ್ತಾ ಇದ್ದೆ, ನಾನು ಯಾವುದೋ ಒಂದು ಡಾಕ್ಯುಮೆಂಟ್ ಬೇಕು ಅಂತ ಹೇಳಿ ಇಲ್ಲಿ ಪ್ರಾಚ್ಯ ಇದಕ್ಕೆ ಹೋಗಿದ್ದಾಗ ಅಲ್ಲಿ ಮಹಾರಾಜರಿಗೂ ರವಿವರ್ಮನ್ಗೂ ಕೆಲವು ಪತ್ರ ವ್ಯವಹಾರ ನಡೆದಿರೋದು ಇಟ್ಟಿದ್ದಾರೆ. ಅಂದರೆ ಕಲಾವಿದರನ್ನ ಅವ್ರು ಎಷ್ಟು ಗುರುತಿಸ್ತಿದ್ರು, ಎಷ್ಟು ಅವರಿಗೆ ಸುಮಾರು 36 ಪೇಂಟಿಂಗು. ಅವ್ರು 2,500 ರೂಪಾಯಿ ಕೇಳ್ತಾರೆ 8 ಪೇಂಟಿಂಗ್ಗೆ. ಮಹಾರಾಜರು 4,500 ಕೊಡಿರಿ ಅಂತ ಬರೀತಾರೆ. ಬಟ್ ಅದೇ ಇವತ್ತು ಸರ್ಕಾರದಲ್ಲಿ ಹೋದರೆ 2,500 ಇರೋದು ಇನ್ನು 50 ವರ್ಷ ಆದರೂ ಕೈಗೆ ಬರೋದಿಲ್ಲ. ಆ ಥರ ಪರಿಸ್ಥಿತಿ ಇದೆ. ಯಾಕೆಂದರೆ ಈಗ ಮೈಸೂರಲ್ಲಿ ಚಿತ್ರನಗರಿ ಆಗ್ತಿದೆಯಲ್ಲ, ಆ ಥರ. ನಾವು ತಿರುಗಿ 14 ವರ್ಷ ತಿರುಗಿದೆ ನಾನು ಚೇರ್ಮನ್ ಆಗಿದ್ದಾಗ. ಸಿದ್ದರಾಮಯ್ಯನವರು ನನ್ನ ಜೊತೆಯಲ್ಲಿದ್ದು, ಸಿದ್ದರಾಮಯ್ಯನವ್ರಿಗೆ ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲೇ ಇರೋದದು ಹಿಮಾವಲಿ.
ಅಂಥದ್ದೊಂದು ಫಿಲಮ್ ಸಿಟಿ ಆಗಕ್ಕೆ 14 ವರ್ಷ ಆಯಿತು, ಇನ್ನೂ ಆಗಿಲ್ಲ. ಅಂದರೆ ಸರ್ಕಾರಗಳಲ್ಲಿ ಕೆಲಸ ಮಾಡೋದು, ರಾಜರದ ಕಾಲದಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದ ಕಾಲ, ಅದನ್ನೆಲ್ಲ ನೋಡಿದಾಗ ಎಷ್ಟೊಂದು ಒಂದು ಡಿಫ್ರೆನ್ಸ್ ಇದೆ. ಮತ್ತು ಆ ಒಂದು ಡೆಡಿಕೇಶನ್ ಬೇಕು. ಆ ಥರ ಡೆಡಿಕೇಶನ್ನು ಜಾನಕಿ ಅವ್ರಿಗಿತ್ತು. ಯಾಕೆಂದರೆ ಅವ್ರು ಹಾಡುವಾಗ ನಾನು ನೋಡಿದ್ದೀನಿ, ಹಾಡೋ ಟೈಮಲ್ಲಿ ಕಣ್ಣಲ್ಲಿ ಗ್ಲಿಸರಿನ್ ಇಲ್ಲದೆ ಆಯ್ತಿದ್ರು. ಈಗ ಅದೇ ಒಂದು ಆ್ಯಕ್ಟ್ರೆಸ್ಗೆ ನಾವು ಅದೇ ಹಾಡನ್ನ ಶೂಟ್ ಮಾಡಬೇಕಾದ್ರೆ ಆಕೆಗೆ ಗ್ಲಿಸರಿನ್ ಕೊಡಬೇಕು, ಅಂದರೆ ಆರ್ಟಿಫಿಷಿಯಲ್ ಕಣ್ಣಿರ್ಬೋದಕ್ಕೆ. ಬಟ್ ಜಾನಕಿ ಅವರು ಆ ಥರ ಯಾವುದನ್ನು ಯೂಸ್ ಮಾಡ್ತಿರಲಿಲ್ಲ. ನಗುವಾಗ ನಗಿಕೊಂಡೇ ಹಾಡ್ತಾಯಿದ್ರು, ಅಳುವಾಗ ಹತ್ಕೊಂಡೇ ಹಾಡ್ತಾಯಿದ್ರು. ರೊಮ್ಯಾಂಟಿಕ್ ಅಂತೂ ನನಗೆ ಎಷ್ಟೋ ಸರಿ ರಾಜ್ಕುಮಾರ್ ಹೇಳಿದ್ದಾರೆ, ಜಾನಕಿ ಪಕ್ಕದಲ್ಲಿ ಹಾಡ್ತಾಯಿದ್ರೆ ಲವ್ ಹಾಗೆ ಬಂದ್ಬಿಡುತ್ತೆ ಅಂತ ಹೇಳ್ತಿದ್ರು. ಯಾಕೆಂದರೆ ಅವರು ಅಷ್ಟು ಇದಾಗಿ ಇನ್ವಾಲ್ವ್ ಆಗೋರು ಕ್ಯಾರೆಕ್ಟರ್ನಲ್ಲಿ ಅಂತ. ಹೀಗೆ ಬಟ್ ಒಂದು ಗ್ರೇಟೆಸ್ಟ್ ಕಲಾವಿದೆ. ಚಿತ್ರರಂಗ, ಭಾರತದ ಚಿತ್ರರಂಗ ಏನು ವರ್ಲ್ಡ್ ಹಿಸ್ಟ್ರಿನಲ್ಲೇ ಆಕೆ ಹೆಸರನ್ನ ತೆಗಿಯೋಕ್ಕಾಗಲ್ಲ. ಬಟ್ ಈಗಲೂ ಸರ್ಕಾರ ಅವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಕೊಡಬೇಕು ಅನ್ನೋದು ನಮ್ಮೆಲ್ಲರ ಒಂದು ಕೂಗು. ಅದನ್ನು ಸರ್ಕಾರ, ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟ್ನವರು ಎಲ್ಲ ಕೊಟ್ಬಿಟ್ಟಿದ್ದಾರೆ, ಯಾವುದೂ ಬಾಕಿ ಇಲ್ಲ. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ನನ್ನನ್ನು ಇಲ್ಲಿ ಕರೆದು ಎರಡು ಮಾತಾಡೋದಕ್ಕೆ, ಮತ್ತು ಮುಖ್ಯವಾಗಿ ಜಾನಕಿಯವ್ರನ್ನ ನೆನೆಸ್ಕೊಂಡಿದ್ದಕ್ಕೆ ನನಗೆ ನಿಜವಾಗ್ಲೂ ಮನಸ್ಸಿನಲ್ಲಿ ಆ ಹಾಡುಗಳು ನೋಡ್ಬೇಕಾದ್ರೆ ನಮ್ಮ ಈ ಬಂಧನ ಆಗಿರ್ಬೋದು, ಒಂದು ಸುಮಾರು ನಾನು 60ರಿಂದ 80 ಹಾಡು ಅವ್ರದ್ದು ಹಾಡಿಸಿದ್ದೀನಿ ನನ್ನ ಪಿಕ್ಚರಲ್ಲಿ, ಸುಮಾರು 50 ಪಿಕ್ಚರ್ನಲ್ಲಿ. ಅದೆಲ್ಲ ಕೇಳ್ತಿದ್ದಾಗ ಮನಸ್ಸಿಗೆ ಒಂಥರ ತುಂಬ ಜಾನಕಿಯವರು ಒಂದು 10 ಸೆಕೆಂಡಲ್ಲಿ ನಾನು ಅವ್ರ ಜೊತೆ ರೆಕಾರ್ಡಿಂಗ್ ಸ್ಟುಡಿಯೋಗಳಲ್ಲೆಲ್ಲ ಕಳೆದಿದ್ದೆಲ್ಲ ನನ್ನ ಮೈಂಡಲ್ಲಿ ಹಾಗೆ ಬಂದು ಫ್ಲ್ಯಾಶ್ ಕಟ್ ಥರ ಹೋಯಿತು. ಸೊ ಅವ್ರ ಬಗ್ಗೆ ಎರಡು ಮಾತಾಡೋದಕ್ಕೆ, ಹಾಗೆ ತಮ್ಮೆಲ್ಲರನ್ನೂ ಒಂದು ಭೇಟಿ ಮಾಡಿ ಈ ಅಂಥ ಒಂದು ಅದ್ಭುತವಾದ ಸಭಾಂಗಣದಲ್ಲಿ ನಮ್ಮ ಕುಲಪತಿಗಳು ನನ್ನನ್ನು ಕರೆಸಿ ಇಲ್ಲಿ ಎರಡು ಮಾತಾಡಿ, ನಮ್ಮ ಮೈಸೂರಲ್ಲಿ ಈ ಥರದ್ದೊಂದು ಫಂಕ್ಷನ್ ಆಗ್ತಿರೋದು ನಿಜವಾಗ್ಲೂ ಒಂದು ಕಡೆ ದುಃಖ, ಒಂದು ಕಡೆ ಸಂತೋಷ. ಸೊ ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಸಂಗೀತಕ್ಕೆ ಕಾಯಿಲೆಗಳನ್ನು ಗುಣಪಡಿಸುವ ಶಕ್ತಿ ಇದೆ. ಜಾನಕಮ್ಮ ಅವರು ಕೊಟ್ಟಂಥ 48,000 ಹಾಡುಗಳು ಈ ಕನ್ನಡದ ನೆಲಕ್ಕೆ ಕೊಟ್ಟಂಥ ಜೋಗಳದ ಹಾಡುಗಳು. ಅವರು ಕೊಟ್ಟಂಥ ಹಾಡುಗಳು ಅದು ಸಾಂತ್ವನದ ಹಾಡುಗಳು ಮತ್ತು ಪ್ರೇಮಗೀತೆಗಳು, ಮಕ್ಕಳ ಹಾಡು. ಅವರು ಎಲ್ಲ ವೈಶಿಷ್ಟ್ಯ ಬಗೆಯ ಹಾಡುಗಳನ್ನು ತಮ್ಮ ಧ್ವನಿ ಕಂಠದ ಮೂಲಕ ಹಾಡಿದ್ದಾರೆ. ಅದು ಪ್ರೇಮಗೀತೆ ಆಗ್ಬೋದು, ವಿರಹ ಗೀತೆ ಆಗ್ಬೋದು, ಮಕ್ಕಳ ಗೀತೆ ಆಗ್ಬೋದು, ಎಲ್ಲ ಬಗೆಯ ಹಾಡುಗಳನ್ನು ಹಾಡಿದ್ದಾರೆ. ಹಾಡುವ ಮುಖಾಂತರ ಕನ್ನಡದ ಚಲನಚಿತ್ರ ಇತಿಹಾಸದಲ್ಲಿ ಮತ್ತು ಸಂಗೀತ ಲೋಕದಲ್ಲಿ ಅಚ್ಚಳಿಯದ ಒಂದು ಹೆಸರನ್ನು ಮೂಡಿಸಿದ್ದಾರೆ. ಅದಕ್ಕೆ ನಾವು ಅವ್ರಿಗೆ ಯಾವುದೇ ಹಾಡುಗಳು ಕೊಡ್ತಿರಲಿ, ಅವರು ಒಂದು ರೀತಿ ಸರಾಗವಾಗಿ, ಸುಲಲಿತವಾಗಿ ಎಲ್ಲ ಬಗೆಯ ಹಾಡುಗಳನ್ನು ಹಾಡ್ತಾಯಿದ್ರು. ಅದಕ್ಕೆ ಅವ್ರನ್ನ ನಾವು ಎಸ್ ಜಾನಕಿ ಅಂತಲೇ ಕರಿತಿದ್ದು. ಅವರು ಯಾವ ಹಾಡುಗಳಿಗೂ ನೋ ಅನ್ನಲಿಲ್ಲ, ನೋ ಜಾನಕಿ ಆಗಲಿಲ್ಲ. ಅಂತಹ ಒಂದು ಶ್ರೇಷ್ಠ ಗಾಯಕಿಯನ್ನು ಪಡೆದಂಥ ಕನ್ನಡದ ನೆಲ ಸೌಭಾಗ್ಯ. ಅದರಲ್ಲೂ ಈ ಮೈಸೂರಿದೆಯಲ್ಲ, ಅದು ಇನ್ನೂ ಒಂದು ಸೌಭಾಗ್ಯದ ಪುಣ್ಯ ನೆಲ ಅಂತ ಭಾವಿಸ್ಬೇಕಾಗತ್ತೆ ಅಂತ ರಾಜೇಂದ್ರ ಸಿಂಗ್ ಬಾಬು ಸರ್ ಅವರು ಹೇಳಿದ್ದಾರೆ. ಯಾಕಂದರೆ ರಾಜೇಂದ್ರ ಸಿಂಗ್ ಬಾಬು ಅವರು ಎಳೆಯಾಗಿ ಎಲ್ಲವನ್ನು ಮುಂದಿಟ್ಟಿದ್ದಾರೆ. ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಆಶ್ರಯದಲ್ಲಿ ಇವತ್ತು ನುಡಿ ನಮನ ಮುಗಿತಾ ಬಂದಿದೆ. ಗೀತ ನಮನ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಮಾನ್ಯ ಕುಲಪತಿಗಳಾದಂಥ ಜ್ಞಾನ ಪ್ರಕಾಶ್ ಅವರು, ಅವ್ರ ಹೆಸರಲ್ಲೇ ಇದೆ ನೋಡಿ, ಎಲ್ಲ ಜ್ಞಾನವನ್ನು ಪ್ರಕಾಶ ಮಾಡಿ ಹಂಚುತ್ತೀನಿ ಅಂತ. ಅದಕ್ಕೆ ಅವ್ರಿಗೆ ಕಾರ್ಯಕ್ರಮ ರೂಪಿಸಿದ್ದಾರೆ. ಅದಕ್ಕೆ ನಾನು ಅವ್ರಿಗೆ
ಆರ್ಕೆಸ್ಟ್ರಾ ಕಲಾವಿದರು, ಮೈಸೂರಿನ ಎಲ್ಲ ಕಲಾವಿದರ ಬಗ್ಗೆ ನಾನು ಸಾಷ್ಟಾಂಗ ಪ್ರಣಾಮನ ಅರ್ಪಣೆ ಮಾಡಿ. ನಾನು 40 ವರ್ಷ ಆರ್ಕೆಸ್ಟ್ರಾ ನಡೆಸಿದೆ. ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ ರಾಜೇಂದ್ರ ಸಿಂಗ್ ಬಾಬುರವರು ಕೆಲವು ಹಿತನುಡಿಗಳನ್ನು ಇದ್ದಂಥ ವಿಚಾರಗಳನ್ನು ಪ್ರಸ್ತಾವನೆ ಮಾಡಿದ್ದಾರೆ. ಅದಕ್ಕೆ ಅದನ್ನು ಬಿಟ್ಟೇನಾರು ಇದೆಯಾ ಅಂತ ರೆಡಿಯಾಗಿದ್ದೀನಿ. ರಕ್ತ ಸಂಬಂಧಕ್ಕಿಂತ ಮನುಷ್ಯತ್ವದ ಸಂಬಂಧ, ಮನಸ್ಸಿನ ಸಂಬಂಧ ಹೆಚ್ಚು ಅಂತಕ್ಕಂಥ ವಿಚಾರದನ್ನು ಯಾರು ತೋರಿಸಿದ್ರು ಅಂದರೆ ಅದು ಕರ್ನಾಟಕದಕ್ಕೆ ಜನಕ್ಕೆ ಮೊದಲು ಅದು ಎಸ್ ಜಾನಕಿ ಅಮ್ಮ ಅವರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹುಟ್ಟಿದ್ದು ಆಂಧ್ರದಲ್ಲಿ, ತಮಿಳ್ನಾಡಲ್ಲಿ ಹಾಡ್ತಿದ್ರು. ಕರ್ನಾಟಕದ ಕನ್ನಡ ಗೀತೆಗಳು ಇವಾಗಲ್ಲ, ಅವಾಗೆಲ್ಲ ತಮಿಳ್ನಾಡಲ್ಲೇ ಇತ್ತು ಅಲ್ವಾ ಸರ್ ಸ್ಟುಡಿಯೋವೆಲ್ಲ, ಅವಾಗ ಅಲ್ಲೇ ಆಡ್ತಿದ್ರು. ಕೊನೆಗಾಲದಲ್ಲಿ ತಮ್ಮ ಪಯಣವನ್ನು ನಿಲ್ಲಿಸಲಿಕ್ಕೆ ಮೈಸೂರಿನ ಆರಿಸ್ಕೊಂಡ್ರು ಅಂದರೆ ಈ ಮಣ್ಣಿನ ಶ್ರೇಷ್ಠತೆ, ಕರ್ನಾಟಕದ ರಾಜ ಮಹಾರಾಜ ಕೊಟ್ಟಂಥ ಪರಂಪರೆ, ಕಲೆಗೆ ಕೊಟ್ಟಂಥ ಗೌರವ, ಅದು ಅವರಿಗೆಲ್ಲ ತಿಳಿದಿತ್ತು ಅಂತಕ್ಕಂಥ ಮಾತನ್ನು ಹೇಳಿ ಈ ಕರ್ನಾಟಕದ ಜನತೆ ಪರವಾಗಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಒಂದು ಸಂತೋಷದ ಒಂದು ಅಭಿನಂದನೆಯ ಕಣ್ಣೀರನ್ನು ನಾನು ಹರಿಸ್ಬೇಕು ಅಂತ ನಾನು ಭಾವಿಸ್ತಾ ಇದ್ದೀನಿ. ಕನ್ನಡ ಸೇರಿದಂತೆ ದಕ್ಷಿಣ ಭಾರತದ ಅನೇಕ ಭಾಷೆಗಳಲ್ಲಿ ಅವರು ನೀಡಿದ ಸಂಗೀತ ಸೇವೆ ಅಮೋಘವಾಗಿದೆ. ವಿಶೇಷವಾಗಿ ಕನ್ನಡದಲ್ಲಿ ಅವರ ಅಧಿಕೃತ ಹಾಡುಗಳನ್ನು ಹಾಡಿದ್ದು, ಅತ್ಯಧಿಕ ಹಾಡುಗಳನ್ನು ಹಾಡಿದ್ದು ಅವರ ಕಂಠಸಿರಿ ಕನ್ನಡಿಗರ ಮನಸ್ಸಿನಲ್ಲಿ ಶಾಶ್ವತ ಸ್ಥಾನವನ್ನು ಪಡೆದುಕೊಂಡಿದೆ. ಅವರ ಧ್ವನಿ ಕೇವಲ ಸಂಗೀತವಲ್ಲ, ಅದು ಭಾವನೆಗಳ ಭಾಷೆ. ಪ್ರೀತಿ, ಭಕ್ತಿ, ಕರುಣೆ, ವಿರಹ, ಸಂತೋಷ, ತಾಯಿಯ ಮಮತೆ, ಯಾವ ಭಾವನೆಯನ್ನು ಕೂಡ ವ್ಯಕ್ತಪಡಿಸಬೇಕಾದರೂ ಕೂಡ ಜಾನಕಿಯವರು ಅವರ ಧ್ವನಿ ಅದಕ್ಕೆ ಜೀವ ತುಂಬುತ್ತಿತ್ತು. ಆದ್ದರಿಂದಲೇ ಅವರ ಹಾಡುಗಳನ್ನು ಕಾಲವನ್ನು ಮೀರಿ ಇಂದಿಗೂ ಹೊಸತನದಿಂದ ನಮಗೆ ಕೇಳಿಸ್ತದೆ. ಅವರ ಹಾಡುಗಳು ನಾವು ಎಷ್ಟು ಕೇಳಿದ್ರೂ ಕೂಡ ನಮಗೆ ಸಾಕು ಅನಿಸೋದೇ ಇಲ್ಲ. ಅಂಥ ಒಳ್ಳೆ ಹಾಡುಗಳನ್ನು ಕೂಡ ಅವರು ಹಾಡಿದ್ದಾರೆ. ಅವರು ಸಂಗೀತ ಕ್ಷೇತ್ರಕ್ಕೆ ನೀಡಿರುವ ಕೊಡುಗೆಯನ್ನು ಪರಿಗಣಿಸಿ ಈಗಾಗಲೇ 4 ಬಾರಿ ರಾಷ್ಟ್ರ ಪ್ರಶಸ್ತಿ ಬಂದಿದೆ. ತಮಿಳು ಸರ್ಕಾರ ಕಲೈ ಮಾಮಣಿ ಪ್ರಶಸ್ತಿಯನ್ನು ನೀಡಿದೆ. 2014ರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಪುರಸ್ಕರಿಸಿದೆ. 2009ರಲ್ಲಿ ನಡೆದ ಮೈಸೂರು ವಿಶ್ವವಿದ್ಯಾನಿಲಯದ 84ನೇ ಘಟಿಕೋತ್ಸವದಲ್ಲಿ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿ ಕೂಡ ಗೌರವಿಸಿದೆ. ಇದನ್ನು ಓದ್ತಾ ಇದ್ದರೆ ನನಗೆ ಎಲ್ಲೋ ಒಂದು ಕಡೆಗೆ ಸಂತೋಷ ಆಗ್ತದೆ, ಎಲ್ಲೋ ಒಂದು ಕಡೆಗೆ ಒಂದು ಸಣ್ಣ ಬೇಜಾರಾಗ್ತದೆ. ನಾವು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಿಂದ ಇವರಿಗೆ ಡಾಕ್ಟರೇಟ್ ಕೊಟ್ಟಿದ್ದರೆ ಇನ್ನೂ ಚೆನ್ನಾಗಿತ್ತೇನೋ ಅಂತ ಈಗ ಅನಿಸ್ತಾ ಇದೆ ನನಗೆ. ಅಟ್ ಎ ಸೇಮ್ ಟೈಮ್ ನಾನು ಮೈಸೂರು ವಿಶ್ವವಿದ್ಯಾಲಯದಿಂದ ಬಂದಿರೋದ್ರಿಂದ ನಾವು ಕೊಟ್ಟಿದ್ದೀವಲ್ಲ ಅನ್ನೋ ಒಂದು ಸಂತೋಷ ಕೂಡ ನನಗಿದೆ. ಜಾನಕಿ ಅಮ್ಮ ಅವರ ಜನರ ಅಭಿಮಾನವೇ ಒಂದು ದೊಡ್ಡ ಪ್ರಶಸ್ತಿ. ಅದಕ್ಕಿಂತಲೂ ಮಿಗಿಲಾದ ಪ್ರಶಸ್ತಿ ಮತ್ತೊಂದಿಲ್ಲ ಎನ್ನುವ ನಂಬಿಕೆಯೊಂದಿಗೆ ಸರಳ ಮತ್ತು ಆದರ್ಶಯುತವಾಗಿ ಜೀವನವನ್ನು ಅವರು ನಡೆಸಿದ್ದು ಈಗಾಗಲೇ ನಾವೆಲ್ಲ ಕೇಳಿದ್ದೇವೆ. ಇವರ ವ್ಯಕ್ತಿತ್ವವು ಸ್ವಾಭಿಮಾನದ ವ್ಯಕ್ತಿತ್ವವಾಗಿತ್ತು. ಇವರು ಹಾಡಿರುವ ಹಾಡುಗಳು ಸಂಗೀತ ಪ್ರಿಯರನ್ನು ಮಂತ್ರಮುಗ್ಧರನ್ನಾಗಿಸುವ ಶಕ್ತಿಯನ್ನು ಹೊಂದಿತ್ತು. ಇವರು ಹಲವಾರು ಉದಯೋನ್ಮುಖ ಗಾಯಕ ಮತ್ತು ಗಾಯಕರಿಗೆ ಕೂಡ ಪ್ರೇರಣೆ ಆಗಿದ್ದರು. ಸೊ ಈಗಾಗಲೇ ನಮಗೆ ಗೊತ್ತಿದ್ದಂಗೆ ಕನ್ನಡದಲ್ಲಿ ಅತಿ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. ಕನ್ನಡದ ಹೆಸರಾಂತ ಸಂಗೀತ ನಿರ್ದೇಶಕರಾದ GK ವೆಂಕಟೇಶ್, ರಾಜನ್ ನಾಗೇಂದ್ರ, ವಿಜಯ ಭಾಸ್ಕರ್, ಇಳಿಯರಾಜ, M ರಂಗರಾವ್, ಉಪೇಂದ್ರ ಕುಮಾರ್, TG ಲಿಂಗಪ್ಪ, ಸತ್ಯಂ, ಹಂಸಲೇಖ, C ಅಶ್ವಥ್, K ಕಲ್ಯಾಣ್ ಮುಂತಾದ ಸಂಗೀತ ನಿರ್ದೇಶಕರ ಸಂಯೋಜನೆಯಲ್ಲಿ ಸಾವಿರಾರು ಹಾಡುಗಳನ್ನು ಹಾಡುವ ಮೂಲಕ ಕನ್ನಡ ನಾಡಿನ ಮನೆ ಮತ್ತು ಮನಸ್ಸುಗಳಲ್ಲಿ ಶಾಶ್ವತವಾದ ಪ್ರೀತಿಯನ್ನು ಗಳಿಸಿದ್ದಾರೆ. ರಾಜೇಂದ್ರ ಸಿಂಗ್ ಸಾರ್ ಕೂಡ ನಾವು ಹೇಳ್ತಾ ಇದ್ರು, ಎಸ್ ಜಾನಕಿಯವರು ಹಾಡಿರುವ 10 ಬೆಸ್ಟ್ ಹಾಡುಗಳಂತ ತಗೊಂಡ್ರೆ ನಾನು ಮಾಡಿರೋಂಥ ಡೈರೆಕ್ಷನ್ ಏನು ನಾನು ಮೂವಿ ಮಾಡಿದ್ದೀನಲ್ಲ ಅದರಲ್ಲಿ 3 ಹಾಡುಗಳು ಇದ್ದಾವೆ ಅಂತ ಹೇಳ್ಬಿಟ್ಟು ರಾಜೇಂದ್ರ ಸಿಂಗ್ ಸರ್ ಕೂಡ ಹೇಳ್ತಿದ್ರು. ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತಿದ್ದೀನಿ. ಕನ್ನಡದಲ್ಲಿ ಹೆಸರಾಂತ ಗಾಯಕರಾದ ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು, SP ಬಾಲಸುಬ್ರಹ್ಮಣ್ಯಂ, PB ಶ್ರೀನಿವಾಸ್, ಘಂಟಸಾಲ, ಮನು, ಜೇಸುದಾಸ್, ಜಯಚಂದ್ರನ್, ರಾಮಚಂದ್ರರಾವ್, P ನಾಗೇಶ್ವರರಾವ್ ಮುಂತಾದ ಗಾಯಕರೊಂದಿಗೆ ಜನಮಾನಸದಲ್ಲಿ ಉಳಿಯುವಂತಹ ಹಾಡುಗಳನ್ನು ಹಾಡಿದ್ದಾರೆ. ಚಿರಂಜೀವಿ, ಉದಯಶಂಕರ್, RN ಜಯಗೋಪಾಲ್, ಹಂಸಲೇಖ, C ಅಶ್ವಥ್ ಹಾಗೂ ಕನ್ನಡದ ಶ್ರೇಷ್ಠ ಕವಿಗಳ ಗೀತೆಗಳಿಗೆ ಹಾಡಿನ ಮೂಲಕ ಜೀವ ತುಂಬಿದ್ದಾರೆ. ಈಗಾಗಲೇ ನಮಗೆ ಗೊತ್ತಿದೆ, ಮೈಸೂರಿನ ಬಗೆಗೆ ಎಸ್ ಜಾನಕಿ ಅವರಿಗೆ ಅಪಾರವಾದ ಪ್ರೀತಿ ಇತ್ತು. ತಮ್ಮ ಜೀವನದ ಕೊನೆಯ ದಿನಗಳನ್ನು ಮೈಸೂರಲ್ಲೇ ಕಳೆಯಬೇಕು ಅಂತ ಹೇಳ್ಬಿಟ್ಟು ಇಲ್ಲೇ ಭೋಗಾದಿಯಲ್ಲೇ ಅವರು ಕೊನೆಯ ದಿನಗಳು ಇಲ್ಲೇ ಇದ್ದರು.
ಮೈಸೂರಿನಲ್ಲೇ ತಮ್ಮ ಜೀವನದ ಪಯಣವನ್ನು ಕೂಡ ಪೂರ್ಣಗೊಳಿಸಿದರು. ಇವರ ಸಾವು ಸಂಗೀತ ಲೋಕಕ್ಕೆ ತುಂಬಲಾರದ ನಷ್ಟವಾಗಿದೆ. ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಎಂದು ಪ್ರಾರ್ಥಿಸುತ್ತಾ, ಭಾರತೀಯ ಚಿತ್ರರಂಗದ ಸಾರ್ವಕಾಲಿಕ ಶ್ರೇಷ್ಠ ಗಾಯಕಿ ಮತ್ತು ದಕ್ಷಿಣ ಭಾರತದ ಕೋಗಿಲೆ ಡಾಕ್ಟರ್ ಎಸ್ ಜಾನಕಿ ಅಮ್ಮ ಅವರಿಗೆ ನನ್ನ ಭಕ್ತಿಪೂರ್ವಕ ನುಡಿನಮನಗಳನ್ನು ಸಲ್ಲಿಸುತ್ತೇನೆ. ಜೊತೆಗೆ ಇಂದಿನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ನಮ್ಮ ಎಲ್ಲ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ನಮ್ಮ ಸಹೋದ್ಯೋಗಿ ಮಿತ್ರರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ನನ್ನ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಗೌರವಾನ್ವಿತ ಕುಲಪತಿಗಳಿಗೆ ಗೌರವ ಸಮರ್ಪಣೆ. ನಂತರ ಕುಲಸಚಿವರಿಗೆ ಈ ಕಾರ್ಯಕ್ರಮದ ಗೌರವ ಕಾಣಿಕೆ ಸಮರ್ಪಣೆ. ಡೀನ್ ಶೈಕ್ಷಣಿಕರವರಾದಂತಹ ಪ್ರೊಫೆಸರ್ ರಮನಾಥನ್ ನಾಯ್ಡು ಸರ್ ಅವರಿಗೆ ಗೌರವ ನೆನಪಿನ ಕಾಣಿಕೆ. ಕುಲಸಚಿವ ಪರೀಕ್ಷಾಂಗರವರಾದಂತಹ ಆನಂದ್ ಕುಮಾರ್ ಸರ್ ಅವರಿಗೆ ಗೌರವ ನೆನಪಿನ ಕಾಣಿಕೆ. ಮತ್ತು ಹಣಕಾಸು ಅಧಿಕಾರಿಗಳಾದಂತಹ ನಿರಂಜನ್ ರಾಜ್ರವರಿಗೆ ನೆನಪಿನ ಕಾಣಿಕೆ. ಮತ್ತು ಡೀನ್ ಅಧ್ಯಯನ ಕೇಂದ್ರದ ಡಾಕ್ಟರ್ ಆನಂದ ಗೌಡ್ರವರಿಗೆ ನೆನಪಿನ ಕಾಣಿಕೆ. ಗೌರವ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಿದಂತಹ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಜಾನಕಮ್ಮ ಅವರ ಬಗ್ಗೆ ಸ್ಮರಣ ನುಡಿಗಳನ್ನು ಹಾಡಿದಂತಹ ಖ್ಯಾತ ನಿರ್ದೇಶಕರಾದಂತಹ ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ಕರ್ನಾಟಕ ರಾಜ್ಯ ಮುಕ್ತ ವಿವಿಯ ಪರವಾಗಿ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಮತ್ತೋರ್ವ ಅತಿಥಿಗಳು BP ಮಂಜುನಾಥ್ರವರು ಈ ಕಾರ್ಯಕ್ರಮಕ್ಕೆ ಬಂದು ನುಡಿನಮನಗಳನ್ನು ಸಲ್ಲಿಸಿ ಗಾಯನವನ್ನು ಪ್ರಸ್ತುತಪಡಿಸಿದ್ದಾರೆ. ಅವ್ರಿಗೂ ಸಹ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕೆ ಮತ್ತು ಇಷ್ಟು ಅರ್ಥಪೂರ್ಣವಾಗಿ ಯಶಸ್ವಿಯಾಗಿ ನೆರವೇರೋದಕ್ಕೆ ನಮಗೆ ಸಕಲ ರೀತಿಯಲ್ಲೂ ಮಾರ್ಗದರ್ಶನ ನೀಡಿದಂಥವರು ಗೌರವಾನ್ವಿತ ಕುಲಪತಿಗಳು. ಅವ್ರಿಗೂ ಸಹ ತಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಗೌರವಾನ್ವಿತ ಕುಲಸಚಿವರಾದಂತಹ ನವೀನ್ ಕುಮಾರ್ ಸರ್ ಅವರಿಗೂ ಹಾಗೂ ಡೀನ್ ಶೈಕ್ಷಣಿಕರವರಾದಂತಹ ರಾಮನಾಥ್ ನಾಯ್ಡು ಸರ್ ಅವರಿಗೂ ಸಹ ಗೌರವಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೂ ಹಣಕಾಸು ಅಧಿಕಾರಿಗಳಿಗೂ ಹಾಗೂ ಕುಲಸಚಿವ ಪರೀಕ್ಷಾಂಗರವರಿಗೂ ಡೀನ್ ಅಧ್ಯಯನ ಕೇಂದ್ರದವರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಗಾಯನವನ್ನು ಪ್ರಸ್ತುತಪಡಿಸಿದಂತಹ ಕೃಷ್ಣಮೂರ್ತಿ ಅವರು, ದಿವ್ಯಾ ಅವರು, ಸರ್ವಮಂಗಳ ಮೇಡಮ್ ಅವರು, ರಾಜು ಅವರು, ದಯಾನಂದ ಅವರವರು ಎಲ್ಲರಿಗೂ ಸಹ ನಾನು ಈ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಇಷ್ಟು ಹೊತ್ತು ನಮ್ಮ ಕಾರ್ಯಕ್ರಮದ ಜೊತೆಗಿದ್ದಂತಹ ಕರ್ನಾಟಕ ರಾಜ್ಯ ಮುಕ್ತ ವಿವಿಯ ಸಮಸ್ತ ನೌಕರ ಬಂಧುಗಳಿಗೆ ಈ ಕಾರ್ಯಕ್ರಮದ ಪರವಾಗಿ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.